ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಪ್ರೆಸ್ ಮೀಟನ್ನು ನಡೆಸಿ ಇಡೀ ರಾಜ್ಯದ ಜನತೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ನ ಸೂಚನೆ ಮೇರೆಗೆ ಅಂತ ಹೇಳಿ ಇವಾಗ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಅವರು ಅವರ ರಾಜಕೀಯದ ಬಗ್ಗೆ ಮತ್ತು ಅವರಿಗೆ ರಾಜಕೀಯದಲ್ಲಿ ಸತತವಾಗಿ ಅವರ ಬೆನ್ನಿಗೆ ನಿಂತವರ ಬಗ್ಗೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಮತ್ತು ಇಲ್ಲಿಯವರೆಗೂ ಅವರ ರಾಜಕೀಯ ಯಾವ ರೀತಿ ನಡ್ಕೊಂತ ಬಂತು ಮತ್ತು ಅವರ ಸರ್ಕಾರದ ಬಗ್ಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿತ್ತು ಅದೆಲ್ಲದರ ಬಗ್ಗೆ ಅವರು ವಿವರಣೆಗಳನ್ನು ಹೇಳ್ತಾ ಹೋದರು. ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ನುಡಿದಂತೆ ನಡೆದುಕೊಳ್ತಾ ಇದ್ದೀನಿ. ಹೈಕಮಾಂಡ್ ನನಗೇನು ಹೇಳಿದೆ ರಾಜೀನಾಮೆ ಕೊಡುವಂತ ನಾನಿವತ್ತು ಕೊಡ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ಮುಖ್ಯಮಂತ್ರಿಗೆ ಮುಂದಿನ ಮುಖ್ಯಮಂತ್ರಿ ಹೈಕಮಾಂಡ್ ಯಾರನ್ನು ಡಿಸೈಡ್ ಮಾಡುತ್ತೋ ಅವ್ರನ್ನ ನನಗೆ ಯಾವ ರೀತಿ ನೀವು ಸಪೋರ್ಟನ್ನು ಮಾಡಿದ್ರು ಅವರಿಗೂ ಕೂಡ ಅದೇ ರೀತಿಯ ಸಪೋರ್ಟನ್ನು ಕೊಡಿ, ಅವರಿಗೆ ಅದೇ ರೀತಿಯ ಬೆಂಬಲವನ್ನು ಕೊಡಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ಅವರು ಫೈನಲ್ ಆಗಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವುದು ಅವರು ಬಿಟ್ಟುಕೊಟ್ಟಿಲ್ಲ, ಹೈಕಮಾಂಡೇ ಹೇಳುತ್ತೆ, ಕಾಯಿರಿ ಅಂತ ಅವರು ಹೇಳಿ ಪ್ರೆಸ್ ಮೀಟನ್ನು ಮುಕ್ತಾಯಗೊಳಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಯಾವ ರೀತಿ ಬೆಳವಣಿಗೆಗಳು ಆದವು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾರೆ ನನ್ನ ಕಲೀಗ್ ಹರ್ಷಿತ್. ನನ್ನ ಜೊತೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹರ್ಷಿತ್, ಇವಾಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಅವರು ಫೈನಲ್ ಆಗೇನು ಹೇಳಿಲ್ಲ, ಆದರೆ ಡಿ ಕೆ ಶಿವಕುಮಾರ್ ಹೆಸರು ಮತ್ತು ಬೇರೆ ಬೇರೆ ನಾಯಕರ ಹೆಸರು ಕೇಳಿಬರ್ತಾ ಇದ್ದಾವೆ. ಏನಿದೆ ಬೆಳಗ್ಗೆಯಿಂದ ಬೆಳವಣಿಗೆಗಳು ಮತ್ತು ಇವಾಗ ಅವರ ರಾಜೀನಾಮೆ ನಂತರ ಆಗುವಂಥ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಾದರೆ ಏನಿದೆ ಹರ್ಷಿತ್? ಮದೇವ್, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮಹತ್ವ ದಿನ ಆಗಿತ್ತು. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು 2 ದಿನಗಳ ಹಿಂದೆ ಮಾಡಿದರು. ಇವತ್ತು ಏನು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಿದರು. ಬೆಳಗ್ಗೆ 9 ಗಂಟೆಗೆ ತಮ್ಮ ಏನು ಗೃಹ ಕಚೇರಿ ಕೃಷ್ಣ ಮತ್ತು ಗೃಹ ಕಚೇರಿ ತಮ್ಮ ನಿವಾಸ ಕಾವೇರಿಯಲ್ಲಿ ಏನು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಿದರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಎಲ್ಲ ತಮ್ಮ ಸಹೋದ್ಯೋಗಿಗಳು ಸೇರಿದಂತೆ ಒಂದಷ್ಟು ಜನ ಹಿರಿಯ ಶಾಸಕರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಏನು ಸಿಎಂ ನಿವಾಸ ಕಾವೇರಿ ಎದುರು ಅವರ ನೂರಾರು ಅಭಿಮಾನಿಗಳು ಹಾಗೂ ವರುಣಾ ಕ್ಷೇತ್ರದ ನೂರಾರು ಜನ ಒಂದು ಕಾರ್ಯಕರ್ತರು ಸಿಎಂ ನಿವಾಸದ ಮುಂದೆ ಬಂದು ಒಂದಷ್ಟು ಪ್ರತಿಭಟನೆಯನ್ನು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅನ್ನುವಂತಹ ಮಾತನ್ನು ಹೇಳಿದರು. ಒಂದಷ್ಟು ಜನ ಏನೋ ಕಣ್ಣೀರು ಹಾಕುವಂತಹ ಒಂದಷ್ಟು ಸಿಚುವೇಶನ್ಗಳು ಕಂಡುಬಂದು ಇದಾದ ನಂತರದಲ್ಲಿ ಏನೋ 9:15 9:45 ಸಮಯದ ಒಳಗಾಗಿ ಎಲ್ಲ ಸಚಿವರು ಏನೋ ಸಿಎಂ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಗೆ ಬಂದರು. ಡಿ ಕೆ ಶಿವಕುಮಾರ್ ಸಹ ಅದೇ ಸಂದರ್ಭದಲ್ಲಿ 9:45 ಸುಮಾರಿಗೆ ಕಾವೇರಿಗೆ ಹೋಗ್ತಾರೆ. ಮೊದಲಿಗೆ ಏನೋ ಕಾವೇರಿಗೆ ಹೋದಂತಹ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ತಬ್ಕೊಂಡು ಒಂದು ಗದ್ಗದಿತವಾದಂತಹ ಒಂದು ಹಗ್ಗನ ಮಾಡ್ತಾರೆ. ಅವರು ತಬ್ಕೊಂಡು ಇಬ್ಬರು ಉಭಯ ನಾಯಕರು ತಬ್ಕೊಂಡು ಒಂದು ಕಣ್ಣೀರನ್ನು ಹಾಕಿ ಒಂದು ರೀತಿಯಾದಂತಹ ಭಾವನಾತ್ಮಕ ಕ್ಷಣಗಳಿಗೆ ಆ ಮೂಮೆಂಟ್ ಸಾಕ್ಷಿಯಾಗುತ್ತೆ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರ ಕಾಲಿಗೆ ಬೀಳುವಂತಹ ಡಿ ಕೆ ಶಿವಕುಮಾರ್ ಅವರು ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಆಶೀರ್ವಾದ ತೆಗೆದುಕೊಂಡು ಮುಂದಿನ ನನ್ನ ರಾಜಕೀಯ ಜೀವನಕ್ಕೆ, ನನ್ನ ರಾಜಕೀಯಕ್ಕೆ ಬೆಂಬಲವಾಗಿ ನೀವು ಇರಬೇಕು ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ. ಆ ಒಂದು ಕ್ಷಣ, ಆ ಒಂದಷ್ಟು ಫೋಟೋಗಳು ವೈರಲ್ ಆದ್ವಲ್ಲ, ಆ ಕ್ಷಣ ಎಲ್ಲರನ್ನೂ ಸಹ ಒಂದು ರೀತಿಯಾದಂತಹ ಭಾವನಾತ್ಮಕ ಕ್ಷಣಕ್ಕೆ ಹಾಗೂ ಕಣ್ಣೀರ ಅಂಚಲ್ಲಿ ಕಣ್ಣೀರು ಬರುವಂತಹಕ್ಕೆ ಸಾಕ್ಷಿಯಾಯಿತು. ಅದಾದ ನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭವಾಗುತ್ತೆ. ಇಂಡೋರ್ನಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಲ್ಲ ಸಚಿವರು, ಒಂದಷ್ಟು ಹಿರಿಯ ಶಾಸಕರು ಭಾಗಿಯಾಗ್ತಾರೆ ಹಾಗೂ ಸಿದ್ದರಾಮಯ್ಯನವರ ಒಂದಷ್ಟು ಜನ ಆಪ್ತರು ಸಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಚಿವ ಸಹೋದ್ಯೋಗಿಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಇರ್ತಾರೆ, ಪರಮೇಶ್ವರ್ ಪಕ್ಕದಲ್ಲೇ ಕೂತಿರ್ತಾರೆ. ಸಿದ್ದರಾಮಯ್ಯನವರು ಮಾತನ್ನು ಆರಂಭ ಮಾಡ್ತಾರೆ. ಮೊದಲು ಸಿದ್ದರಾಮಯ್ಯನವರು ಮಾತು ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಹೇಳೋದು ಮೊದಲ ಮಾತು, ಹೈಕಮಾಂಡ್ ನಾಯಕರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ನಾನು ನನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗದ್ಗತಿರಾಗ್ತಾರೆ, ಕಣ್ಣಂಚಲ್ಲಿ ನೀರು ಬರುತ್ತೆ. ಎಲ್ಲ ಏನು ಸಚಿವರು, ಒಂದಷ್ಟು ಮುಖಂಡರು ಕೂತಿದ್ರು, ಅವರು ಸಹ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿನ ಒಂದಷ್ಟು ಜನ ಹಿರಿಯರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಅವ್ರ ಕಣ್ಣಲ್ಲೇ ಒಂದಷ್ಟು ನೀರು ಬರ್ತಾ ಇತ್ತು. ಆ ಒಂದು ಮೂಮೆಂಟ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಮೀಟಿಂಗ್ನಲ್ಲಿದ್ದವರು ಸಿಎಂ ಸಿದ್ದರಾಮಯ್ಯನವರು ಹೇಳಿದಂಥ ಆ ಸಂದರ್ಭದಲ್ಲಿ ಇಡೀ ಏನು ಮೀಟಿಂಗ್ ಹಾಲ್ ಒಂದು ರೀತಿಯಾದಂತಹ ಮೌನವಾಗಿತ್ತು. ಯಾರೂ ಮಾತಾಡ್ತಿರಲಿಲ್ಲ. ಎಲ್ಲರಲ್ಲೂ ಒಂದು ರೀತಿಯಾದಂತಹ ಒಂದು ನೋವಿತ್ತು, ಒಂದು ದುಃಖ ಇತ್ತು. ಆ ದುಃಖದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹದನ್ನ ಅನೌನ್ಸ್ ಮಾಡಿದಾಗ ಒಂದು
ದುಃಖದಲ್ಲಿ ಎಲ್ಲರೂ ಇದ್ರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಉದ್ದೇಶಿಸಿ ಹಾಗೂ ಎಲ್ಲ ಸಚಿವರನ್ನು ಉದ್ದೇಶಿಸಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ತಮ್ಮ 50 ವರ್ಷಗಳ ರಾಜಕೀಯ ಜೀವನದ ಪಯಣವನ್ನು ಹಂಚ್ಕೊತಾರೆ. ತಾವು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ, ರಾಜ್ಯಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅನ್ನುವಂತಹ ವಿಚಾರಗಳನ್ನು ಹಂಚ್ಕೊತಾರೆ. ತಮ್ಮ ಏನು ತಾಲೂಕು ಮಟ್ಟದ ಚುನಾವಣೆಯಿಂದ ಹಿಡಿದು ಮುಖ್ಯಮಂತ್ರಿ ಆಗುವವರೆಗೆ ಹಾಗೂ ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ತಾವು ಯಾವ ರೀತಿಯಾಗಿ ಕೆಲಸ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೂ ಕೊನೆಯಲ್ಲಿ ಸಿದ್ದರಾಮಯ್ಯನವರು ಹೇಳುವಂತಹ ಮಾತು ಅಂತಂದರೆ ಏನು, ನನ್ನ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾರೆ. ಸಭೆಯಲ್ಲಿ ಅವರು ಹೇಳುವಂತಹ ಮಾತು, ಮುಂದೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆ ಅನ್ನುವಂತಹ ಕಾರಣವನ್ನು ಹೇಳ್ತಾರೆ. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡಬೇಕು, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಹೇಳಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದಿನ ಅವಧಿಗೆ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನೀವೆಲ್ಲರೂ ಜೊತೆಯಾಗಿರಬೇಕು. ಇಷ್ಟು ದಿನಗಳ ಕಾಲ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ದೀರಾ, ನನ್ನ ಜೊತೆ ಕೈ ಜೋಡಿಸಿದ್ದೀರಾ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ನಿಲ್ಲಬೇಕು, ನೀವು ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿ ಎಲ್ಲರನ್ನೂ ಮನವೊಲಿಸಿ ಆ ಒಂದು ಸಭೆಯನ್ನು ಅಂತ್ಯ ಮಾಡ್ತಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ